ಹಾಯ್ ಗೈಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇದೇ ಮೊದಲ ಬಾರಿಗೆ ನನ್ನ ಚಾನಲ್ಗೆ ಬರ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಆಲ್ರೆಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಎಲ್ಲ ವಿಡಿಯೋಗಳನ್ನು ನೋಡಿ ನನ್ನನ್ನು ಎನ್ಕರೇಜ್ ಮಾಡ್ತಿರೋ ನನ್ನ ಸಬ್ಸ್ಕ್ರೈಬರ್ಸ್ಗೆ ಧನ್ಯವಾದ ಅಂತ ಹೇಳ್ತೀನಿ. ನಿಮ್ಮ ಸಪೋರ್ಟ್ ಹೀಗೆ ಇರಲಿ ಅಂತ ನಾನು ಕೇಳ್ಕೊಳ್ತೀನಿ. ಇವತ್ತು ನಾನು ಮಿಥುನ ರಾಶಿಯ ಸಹಜ ಗುಣ ಸ್ವಭಾವಗಳ ಬಗ್ಗೆ ತಿಳಿಸ್ಕೊಡ್ತೀನಿ. ಪರಶರ ಹೋರಶಾಸ್ತ್ರದ ಪ್ರಕಾರ ಹೇಳಬೇಕು ಅಂತಂದರೆ ಮಿಥುನ ರಾಶಿ ಒಂದು ಶೀರ್ಷೋದಯ ರಾಶಿ, ಅಂದರೆ ತಲೆ ಮೊದಲಾಗಿ ಹುಟ್ಟುವಂಥದ್ದು ಅಂತ ಹೇಳಬಹುದು. ಈ ರಾಶಿಯು ಒಂದು ಗಾಳಿ ತತ್ವ ರಾಶಿಯಾಗಿರುತ್ತದೆ. ಇದು ಹಳ್ಳಿಗಳನ್ನು ಸೂಚಿಸುತ್ತದೆ ಮತ್ತು ಗಾಳಿ ತತ್ವವನ್ನು ಸೂಚಿಸುತ್ತದೆ. ಈ ರಾಶಿಯ ಅದೃಷ್ಟ ದಿಕ್ಕು ಪಶ್ಚಿಮ ದಿಕ್ಕು. ಈ ರಾಶಿಯ ಅಧಿಪತಿ ಬುಧ, ಅಂದರೆ ಮರ್ಕ್ಯುರಿ. ಕಾಲಪುರುಷ ಕುಂಡಳಿಯ ಪ್ರಕಾರ ಬುಧನಿಗೆ ರಾಜಕುಮಾರನ ಸ್ಥಾನವನ್ನು ಕೊಡುತ್ತಾರೆ. ಆದ್ದರಿಂದ ನೀವೇ ಇಮ್ಯಾಜಿನ್ ಮಾಡ್ಕೊಳ್ಳಿ, ಒಬ್ಬ ರಾಜಕುಮಾರ ಅಂದರೆ ಹೇಗೆ ಆಟ ಆಡಿಕೊಂಡು ತನಗೆ ಇರುವ ಬೆನಿಫಿಟ್ಸ್ನ ಎಂಜಾಯ್ ಮಾಡಿಕೊಂಡು ಇರೋವಂಥ ಒಬ್ಬ ತುಂಟ ಹುಡುಗ ಅಂತ ಹೇಳ್ಬೋದು. ಈ ರಾಶಿಯ ಚಿಹ್ನೆ ಬಂದು ಅವಳಿ ಜವಳಿ ವ್ಯಕ್ತಿಗಳು, ಅಂದರೆ ಟ್ವಿನ್ಸ್ ಅಂತ ನಾವು ಕರಿಬೋದು. ಈ ರಾಶಿಯು ಕಾಲಪುರುಷ ಕುಂಡಳಿಯಲ್ಲಿ ಮೂರನೇ ರಾಶಿ. ಮೂರನೇ ಮನೆಯನ್ನು ನಾವು ಹೌಸ್ ಆಫ್ ಕಮ್ಯುನಿಕೇಷನ್, ಸಂಪರ್ಕ ಅಂತ ನಾವು ಹೇಳ್ತೀವಿ. ಅದು ಬೇರೆ. ಬುಧನ ಆಧಿಪತ್ಯ ಇರುವುದರಿಂದ ಮಾತೆ ಇವರಿಗೆ ಬಂಡವಾಳ ಅಂತ ಹೇಳಬಹುದು, ಅಥವಾ ಮಾತು ಇವರ ಜೀವನದಲ್ಲಿ ಅತಿ ಮುಖ್ಯವಾಗಿ ಇರುತ್ತದೆ. ಅದು ಒಂದು ತುಂಬ ಇಂಪಾರ್ಟೆಂಟ್ ರೋಲ್ನ ಪ್ಲೇ ಮಾಡುತ್ತೆ ಅಂತ ನಾವು ಹೇಳ್ಬೋದು. ಈ ರಾಶಿಯವರು ಹೆಚ್ಚು ಸೂರ್ಯಾಸ್ತದ ಸಮಯದ ನಂತರ ಆಕ್ಟಿವ್ ಆಗಿರ್ತಾರೆ ಜಾಸ್ತಿ, ಅಂದರೆ ಇನ್ ದ ನೈಟ್ಸ್ ದೇ ವಿಲ್ ಬಿ ವೆರಿ ಆಕ್ಟಿವ್ ಅಂತ ಹೇಳಬಹುದು. ಇನ್ನು ಬುಧನ ಆಧಿಪತ್ಯದಲ್ಲಿರೋ ಕಾರಣ ಮತ್ತು ಇದು ಮೂರನೇ ಮನೆ ಆಗಿದ್ದು ಕಮ್ಯುನಿಕೇಷನ್ನ ತೋರಿಸಿರೋದ್ರಿಂದ ಈ ವ್ಯಕ್ತಿಗಳು ಬಹಳ ಮಾತುಗಾರರಾಗಿರುತ್ತಾರೆ. ಅದು ಫ್ರೆಂಡ್ಸ್ ಜೊತೆ ಆಗಿರ್ಬೋದು, ಫ್ಯಾಮಿಲಿ ಜೊತೆ ಆಗಿರ್ಬೋದು, ತುಂಬ ಮಾತಾಡ್ತಾರೆ. ಮತ್ತು ಮರ್ಕ್ಯುರಿ ಲಾಜಿಕ್ಗೂ ಕಾರಕ. ಸೊ ಅದರಲ್ಲೂ ಕೂಡ ಇವರು ಸ್ವಲ್ಪ ಎಕ್ಸಲೆನ್ಸ್ನ ಇಟ್ಕೊಂಡಿರ್ತಾರೆ. ಲಾಜಿಕಲ್ ಸ್ಕಿಲ್ಸ್ ಚೆನ್ನಾಗಿರುತ್ತೆ ಮತ್ತು ಆಪ್ಟಿಟ್ಯೂಡ್ ಸ್ಕಿಲ್ಸ್ ಚೆನ್ನಾಗಿರುತ್ತೆ. ಒಂದು ಮ್ಯಾಥಮೆಟಿಕ್ ಪ್ರಾಬ್ಲಮ್ ಕೊಟ್ಟರೆ ಆಪ್ಟಿಟ್ಯೂಡ್ನಲ್ಲಿ ಅದನ್ನು ಅತಿ ಕಡಿಮೆ ಸಮಯ ತಗೊಂಡು ಸಾಲ್ವ್ ಮಾಡುವಂಥ ಕೆಪಾಸಿಟಿ ಇವರಿಗಿರುತ್ತೆ. ಇನ್ನು ಇವರ ರಾಶಿಯಲ್ಲಿ ಈಗ ಮಿಥುನ ರಾಶಿಯ ಒಬ್ಬ ವ್ಯಕ್ತಿಯ ಜಾತಕದಲ್ಲಿ ಶುಕ್ರ ಒಳ್ಳೆ ಪೊಸಿಷನಲ್ಲಿದ್ದು ಅವನೇನಾದರೂ ಬುಧನಿಗೆ ಕನೆಕ್ಟೆಡ್ ಇದ್ದರೆ ಇವರು ತುಂಬ ಫ್ಲರ್ಟಿ ಬಿಹೇವಿಯರ್ ಹೊಂದಿರ್ತಾರೆ. ಜನರಲ್ ಆಗೇನೆ ಮಿಥುನ ರಾಶಿಯವರು ಸ್ವಲ್ಪ ಫ್ಲರ್ಟಿಯಾಗಿರ್ತಾರೆ. ಅವರು ಫ್ಲರ್ಟಿಯಾಗಿ ಇಲ್ಲ ಅಂತ ಅಂದ್ರೂ ಅವರ ಮಾತನಾಡುವ ಶೈಲಿ, ಅವರು ಜನರೊಂದಿಗೆ ಹೊಂದಿಕೊಳ್ಳುವ ರೀತಿಯನ್ನು ನೋಡಿ ಅವರು ಫ್ಲರ್ಟ್ ಮಾಡ್ತಾರೆ ಅಂತಾನೆ ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದು ಇದೆ. ಆದರೆ ಶುಕ್ರ ಏನಾದರೂ ತುಂಬ ಒಳ್ಳೆ ಜಾಗದಲ್ಲಿದ್ದು ಯಾವುದೇ ಕೆಟ್ಟ ದೃಷ್ಟಿಗಳು ಬೀಳದಿದ್ದರೆ ಮತ್ತು ಬುಧನ ಜೊತೆ ಕನೆಕ್ಷನ್ ಇದ್ದರೆ, ಸಂಬಂಧ ಹೊಂದಿದ್ದರೆ, ಇವರು ಡೆಫಿನೆಟ್ಲಿ ಆಪೋಸಿಟ್ ಸೆಕ್ಸ್ ಜೊತೆ ತುಂಬ ಚೆನ್ನಾಗಿ ಮಾತಾಡ್ತಾರೆ. ಈಗ ಒಂದು ಫಂಕ್ಷನ್ಗೋ, ಒಂದು ಪಾರ್ಟಿಗೋ, ಒಂದು ಪಬ್ಗೋ ಹೋಗ್ತಾರೆ ಇವರು ಅಂತ ತಿಳ್ಕೊಳ್ಳಿ. ಅಲ್ಲಿರೋ ಎಲ್ಲ ಹುಡುಗಿಯರ ನಂಬರು ಫಸ್ಟ್ ಇವರೇ ಕಲೆಕ್ಟ್ ಮಾಡ್ಕೊಂಡು ಬಂದಿರ್ತಾರೆ. ಮತ್ತೆ ಯಾವುದಾದ್ರೂ ಕೆಲಸಕ್ಕೆ ಅಪಾಯಿಂಟ್ ಆದಾಗ, ಹೊಸ ಟೀಮ್ ಮೇಟ್ಸ್ನ ಮೀಟ್ ಮಾಡಿದಾಗೂ ಅಷ್ಟೇ. ಬೆಳಗ್ಗೆ ಮೀಟ್ ಮಾಡಿದ್ರೆ ಮಧ್ಯಾಹ್ನದಷ್ಟೊತ್ತಿಗಾಗಲೇ ಒಳ್ಳೆ ಫ್ರೆಂಡ್ಸು, ಮೊಬೈಲಲ್ಲಿ ಟೆಕ್ಸ್ಟ್ ಮಾಡೋ ಲೆವೆಲಿಗೆ ತಂದುಬಿಟ್ಟಿರ್ತಾರೆ ಅವ್ರನ್ನ. ಆಪೋಸಿಟ್ ಸೆಕ್ಸ್ ಅಂತಾನೆ ಅಲ್ಲ, ಸೇಮ್ ಸೆಕ್ಸ್ ಪೀಪಲ್ ಅಂದ್ರು ಹುಡುಗರು ನಂಬರೇ ತಗೊಂಡಿರ್ತಾನೆ, ಅವ್ರ ಹತ್ರನೂ ಚೆನ್ನಾಗಿ ಮಾತಾಡ್ತಿರ್ತಾನೆ. ಅಷ್ಟು ಸೋಷಿಯಬಲ್ ಇರ್ತಾರೆ, ಅಷ್ಟು ಹೊಂದಾಣಿಕೆ ಇರುತ್ತೆ ಇವ್ರಿಗೆ ಜನರ ಮಧ್ಯೆ. ಇನ್ನು ಬುಧ ಕಂಪ್ಯೂಟರ್ಸ್ನ ಕೂಡ ತೋರಿಸ್ತಾನೆ, ಮತ್ತೆ ಕೈ ಬೆರಳುಗಳನ್ನ ಕೂಡ ತೋರಿಸ್ತಾನೆ ಎಸ್ಪೆಷಲಿ. ಸೊ ಇವರು, ಈ ಮಿಥುನ ರಾಶಿಯವರು ಬುಧ ಒಳ್ಳೆ ಜಾಗದಲ್ಲಿ ಇದ್ದರೆ, ಯಾವುದೇ ಕೆಟ್ಟ ರೀತಿಯ ದೃಷ್ಟಿ ಇಲ್ಲದಿದ್ದರೆ, ಕಂಪ್ಯೂಟರ್ಸ್ ಫೀಲ್ಡ್ ಅಲ್ಲಿ ಸಾಫ್ಟ್ ಸ್ಕಿಲ್ಸ್ ಅಲ್ಲಿ ತುಂಬಾ ಚೆನ್ನಾಗಿರುತ್ತೆ. ಇವರ ಟೈಪಿಂಗ್ ಸ್ಪೀಡ್ ತುಂಬಾ ಚೆನ್ನಾಗಿರುತ್ತೆ, ಮಲ್ಟಿ ಟಾಸ್ಕಿಂಗ್ ತುಂಬಾ ಚೆನ್ನಾಗಿ ಮಾಡ್ತಾರೆ ಇವರು. ಮತ್ತೆ ಇವರಿಗೆ ಒಂದು ಗ್ರಾಸ್ಪಿಂಗ್ ಎಬಿಲಿಟಿ ತುಂಬಾ ಚೆನ್ನಾಗಿರುತ್ತೆ. ಹೇಳಿದ್ದು ತಕ್ಷಣ ಅದು ಗ್ರಾಸ್ಪ್ ಆಗಿ ಇಮಿಡಿಯೇಟ್ ಆಗಿ ಅದನ್ನು ನೋಟ್ ಡೌನ್ ಮಾಡ್ಕೊಳ್ತಾರೆ. ಎಸ್ಪೆಷಲಿ ಕ್ಲಾಸಸ್ ಅಲ್ಲಿ ಕೂತಿದ್ರೆ, ಇವರು ಟೀಚರ್ಸ್ ಡಿಕ್ಟೇಟ್ ಮಾಡ್ತಿದ್ರೆ ಅಲ್ಲಿ ಕೇಳಿಸ್ಕೊಂಡು ಕರೆಕ್ಟಾಗಿ ತಕ್ಷಣ ಬರ್ಕೊಂಡು ಹೋಗ್ತಾ ಇರ್ತಾರೆ, ಪಟ 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 ಅಂತ. ಅಷ್ಟು ಫಾಸ್ಟ್ ಆಗಿರ್ತಾರೆ ಇವರು. ಮರ್ಕ್ಯುರಿ ಅಂತಂದ್ರೆ ರಾಸಾಯನಿಕ, ಅಂದ್ರೆ ಕೆಮಿಸ್ಟ್ರಿ ಪ್ರಕಾರ ಹೇಳಬೇಕು ಅಂತಂದ್ರೆ ಅದು ಪಾದರಸ ಅಂತಾನೆ. ಇಟ್ ಈಸ್ ದ ಕ್ವಿಕೆಸ್ಟ್ ಲಿಕ್ವಿಡ್ ಅಂತಾನೆ ಹೇಳ್ಬೋದು. ಅಷ್ಟು ಬೇಗ ಆಕ್ಟಿವೇಟ್ ಆಗುತ್ತೆ, ಅಷ್ಟು ಬೇಗ ಚೇಂಜ್ ಆಗುತ್ತೆ. ಅದೇ ರೀತಿ ಮರ್ಕ್ಯುರಿ ಕೂಡ, ಅಂದ್ರೆ ಬುಧನ ಎಫೆಕ್ಟ್ ಕೂಡ ಇವ್ರ ಮೇಲೆ ಇರುತ್ತೆ. ತುಂಬಾ ಫಾಸ್ಟ್ ಇರ್ತಾರೆ ಅವರು, ಲೈಟ್ನಿಂಗ್ ಸ್ಪೀಡ್ ಇರುತ್ತೆ ಇವ್ರಿಗೆ. ಟಕ್ ಅಂತ ಅರ್ಥ ಮಾಡ್ಕೊಳ್ತಾರೆ, ಟಕ್ ಅಂತ ರಿಯಾಕ್ಟ್ ಮಾಡ್ತಾರೆ ಅದಕ್ಕೆ.
ಅದಕ್ಕೆ ಇವರು ಜಮಿನಿ ಪೀಪಲ್ ಅಂತಂದ್ರೆ ಮಿಥುನ ರಾಶಿಯವರು ತಕ್ಷಣ ಇಮಿಡಿಯೇಟ್ ಡಿಸಿಷನ್ ತಗೊಂಡು ಒಂದು ತುಂಬಾ ಇಂಪಾರ್ಟೆಂಟ್ ಡಿಸಿಷನ್ ತಗೊಳ್ಬೇಕದು ವಿತ್ ಇನ್ ಅ ಫ್ರಾಕ್ಷನ್ ಆಫ್ ಟೈಮ್ ಅಂತ ಅನ್ನೋ ಜಾಗದಲ್ಲಿ ತುಂಬಾ ಚೆನ್ನಾಗಿ ಸೂಟ್ ಆಗ್ತದೆ ಇವರಿಗೆ ವರ್ಕ್. ಮತ್ತೆ ಇನ್ನು ಇವರು ಮಾತುಗಾರರು ಅಂತ ಮೊದಲೇ ಹೇಳಿದೀನಿ. ಯಾರಾದರೂ ಇವ್ರಿಗೆ ತೊಂದರೆ ಕೊಡಕ್ ಬಂದ್ರೆ ಮಾತೇ ಇವರಿಗೆ ವೆಪನ್. ಅವರಿಗೆ ರ್ಯಾಗ್ ಮಾಡೋದಲ್ಲ, ಅವ್ರನ್ನ ಟೀಸ್ ಮಾಡಿ ರ್ಯಾಗ್ ಮಾಡಿ ಅವರಿಗೆ ಹಿಂಸೆ ಇಟ್ಟು ಕಳಿಸಿಬಿಡ್ತಾರೆ ಇವ್ರು ಯಾರನ್ನ ಎದುರಾಕೊಂಡ್ರೆ. ಫಿಸಿಕಲಿ ಇವರು ಅಷ್ಟು ಎನ್ಫೋರ್ಸ್ ಮಾಡಲ್ಲ ಇವ್ರನ್ನ ಶತ್ರುಗಳ ಮೇಲೆ, ಮಾತಿನಿಂದನೇ ಏನಿದ್ರು ಉಪಟಳ ತೋರಿಸ್ಬಿಟ್ಟು ಅವ್ರನ್ನ ದೂರ ಕಳಿಸ್ತಾರೆ. ಇನ್ನು ಮಿಥುನ ರಾಶಿಯವರು ತುಂಬಾ ಫ್ಲೆಕ್ಸಿಬಲ್. ಅವ್ರಿಗೆ ಇಂಥ ಫೀಲ್ಡಲ್ಲೇ ನಾನು ವರ್ಕ್ ಮಾಡಬೇಕು, ಇಂಥ ಸ್ಕೂಲ್ಗೆ ನಾನು ಹೋಗಬೇಕು, ಇಂಥ ಒಂದು ಡ್ಯಾನ್ಸ್ ಕ್ಲಾಸ್ಗೆ ನಾನು ಸೇರಬೇಕು, ಜಿಮ್ಗೆ ಹೋಗಬೇಕು, ಏನೂ ಇಲ್ಲ. ಅಲ್ಲಿ ಹೋಗ್ತಾರೆ, ಫಸ್ಟ್ ದಿನ ನೋಡ್ತಿರ್ತಾರೆ, ನೋಡ್ಬಿಟ್ಟು ಸೆಕೆಂಡ್ ದಿನ ಅವರೇ ಹೋಗಿ ಮಾತಾಡಿಸ್ಬಿಟ್ಟು ಅವ್ರನ್ನ ಫ್ರೆಂಡ್ ಮಾಡ್ಕೊಂಡು ಬಿಡ್ತಾರೆ, ಅವ್ರ ಜೊತೆ ಫ್ಲೆಕ್ಸಿಬಲ್ ಆಗಿ ಮಿಂಗಲ್ ಆಗ್ತಾರೆ. ನೆಕ್ಸ್ಟ್ ಅವ್ರೇನ ಹೊರಗಡೆ ಬಾಪ ಲಾಂಗ್ ಡ್ರೈವ್ ಹೋಗೋಣ, ಬಾರೋ ಹೊರಗಡೆ ಟ್ರಿಪ್ ಹೋಗೋಣ ಅಂತಂದ್ರೆ ಅವ್ರ ಜೊತೆ ಆಗ್ಲೇ ಹೋಗಿರ್ತಾರೆ. ಬಿಕಾಸ್ ಇವರು ಎಕ್ಸ್ಟ್ರೋವರ್ಟ್ಸ್ ಕೂಡ, ಇವರು ಇಂಟ್ರೋವರ್ಟ್ ನೇಚರ್ ಅಲ್ವೇ ಅಲ್ಲ, ಮನೇಲೆ ಕೂತ್ಕೊಂಡು ಕಾಲ ಕಳೆಯುವಂಥವ್ರು ಅಲ್ವೇ ಅಲ್ಲ. ಇವರು ಯಾವಾಗಲೂ ಸೋಷಿಯಬಲ್ ಇರಬೇಕು, ಜನರ ಮಧ್ಯೆ ಬೆರಿಬೇಕು ಅನ್ನೋದೇ ಇವ್ರ ಉದ್ದೇಶ ಇರುತ್ತೆ. ಅದೇ ಇವರಿಗೆ ಎನರ್ಜಿನೂ ತಂದ್ಕೊಡುತ್ತೆ. ಆದರೆ ಶುಕ್ರ ಮತ್ತು ಶನಿ ಇತರ ಒಳ್ಳೆ ಗ್ರಹಗಳು ನೆಗೆಟಿವ್ ಪೊಸಿಷನ್ ಅಲ್ಲಿ ಕೂತಿದ್ರೆ, ಶನಿ ಯಾಕೆ ಅಂತಂದ್ರೆ ಒಬ್ಬ ವ್ಯಕ್ತಿಯ ಬಿಹೇವಿಯರ್ನ ತೋರಿಸ್ತಾನೆ ಶನಿ, ಅವನ ಗುಣ, ನ್ಯಾಚುರಲ್ ಗುಣ, ಅವನು ಹೇಗೆ ನಡ್ಕೊಂಡು ಹೋಗ್ತಾನೆ ಸಮಾಜದಲ್ಲಿ, ಎಥಿಕಲ್ ಆಗ ಅನ್ಎಥಿಕಲ್ ಆಗ ಅಂತ ಅನ್ನೋದು ತೋರಿಸೋದು ಶನಿ. ಶನಿ ವಕ್ರವಾಗಿದ್ದು ಇಲ್ಲ ನೆಗೆಟಿವ್ ಆಗಿ ಕೂತ್ಕೊಂಡಿದ್ದು, ಶುಕ್ರ ಏನಾದ್ರೂ ಕೆಟ್ಟ ಜಾಗದಲ್ಲಿ ಕೂತಿದ್ದು, ಕೆಟ್ಟ ದೃಷ್ಟಿ ಪಡಿತಿದ್ರೆ, ರಾಹು ಜೊತೆ ಕೂತಿದ್ರೆ ಏನಾಗುತ್ತೆ ಅವಾಗ ಅಂತಂದ್ರೆ ವಿಪರೀತ ಲಸ್ಟ್ ಆಗುತ್ತೆ ಇವರಿಗೆ ಆಪೋಸಿಟ್ ಸೆಕ್ಸ್ ಮೇಲೆ, ಮೋಹ, ವಿಪರೀತ ಮೋಹಕ್ಕೊಳಗಾಗ್ತಾರೆ. ಮತ್ತೆ ಇವರ ವಾಚಾಳಿತನನ, ಇವರ ಸ್ವೀಟ್ ಟಾಕಿಂಗ್ ಸ್ಕಿಲ್ಸ್ನ ಅವರಿಂದ ಉಪಯೋಗಗಳು ಪಡೆಯೋದಿಕ್ಕೆ ಟ್ರೈ ಮಾಡ್ತಾರೆ. ಇನ್ನು ಕೆಲವರು ಎಕ್ಸ್ಟ್ರೀಮಿಟೀಸ್ಗೆ ಹೋದಾಗ ಕಂಪ್ಯೂಟರ್ಸ್ ಬೇರೆ ವೆರಿ ಗುಡ್ ಇರ್ತಾರೆ ಅಂತ ಹೇಳಿದೆ, ಆ ಕಾರಣದಿಂದ ವಿಡಿಯೋ ಮಾಡ್ಕೊಳ್ಳೋದು, ಫೋಟೋಸ್ ತಕ್ಕೊಳ್ಳೋದು, ಆ ಫೋಟೋಸ್ ಇಟ್ಕೊಂಡು ಬ್ಲ್ಯಾಕ್ ಮೇಲ್ ಮಾಡೋದು, ಇದೆಲ್ಲ ಮಾಡುವಂಥವ್ರು ಇರ್ತಾರೆ. ನಾನು ಈ ರಾಶಿಯವರಿಗೆ ಬ್ಲೇಮ್ ಮಾಡ್ತಿಲ್ಲ. ರಾಶಿಯಲ್ಲಿ ಕೆಟ್ಟ ಗ್ರಹಗಳ ಸ್ಥಿತಿ ಇದ್ದು, ಕೆಟ್ಟ ದೃಷ್ಟಿಗಳು ಬಿದ್ದಿದ್ದು, ಫುಲ್ ನೆಗೆಟಿವ್ ಇದ್ರೆ ಚಾರ್ಟಲ್ಲಿ ಇಂಥ ಟೆಂಡೆನ್ಸೀಸ್ ಹೊರಬರುತ್ತೆ ಅವರಿಗೆ. ಇಲ್ಲದೆ ಇದ್ರೆ ಅವರು ತುಂಬಾ ಲಾಯಲ್ ಆಗಿರ್ತಾರೆ, ಫ್ರೆಂಡ್ಗೋಸ್ಕರ ಏನ್ ಬೇಕಾದ್ರೂ ಮಾಡ್ತಾರೆ, ಎಂಥ ಸಮಯದಲ್ಲಿ ಬೇಕಾದ್ರೂ ಹೆಲ್ಪ್ ಮಾಡ್ತಾರೆ. ಎಸ್ಪೆಷಲಿ ಟೆಕ್ನಿಕಲ್ ವಿಚಾರಗಳಲ್ಲಿ, ಕಂಪ್ಯೂಟರ್ ವಿಚಾರಗಳಲ್ಲಿ ತುಂಬಾ ಹೆಲ್ಪ್ಗಳನ್ನ ಮಾಡ್ತಾರೆ ಅವರು. ಇನ್ನು ಇವರ ನೆಗೆಟಿವ್ ಟ್ರೈಟ್ಸ್ ಏನು ಅಂತಂದ್ರೆ ಇಂಡಿಸೈಸಿವ್ನೆಸ್. ಒಂದು ನಿರ್ಣಯ ತಗೊಳ್ಳೋದಕ್ಕೆ ಇವ್ರಿಗೆ ಸ್ವಲ್ಪ ತುಂಬಾ ಸಮಯ ಹಿಡಿತದೆ. ಯಾಕೆಂತಂದ್ರೆ ತುಂಬಾ ಕ್ವಿಕ್ ವಿಟ್ ಇದೆ ಅಂತ ಹೇಳಿದೆ ಯಾವಾಗಲೇ, ಬೇಗ ಟಕ್ ಟಕ್ ಅಂತ ಥಿಂಕ್ ಮಾಡ್ತಾರೆ ಅಂತಾನು ಹೇಳಿದೆ. ಚಕ ಚಕ ಅಂತ ಥಿಂಕ್ ಮಾಡಿ ಅದರ ಆಪ್ಷನ್ಸ್ ಏನಿದೆ, ಅದರಲ್ಲಿ ಏನು ಗುಡ್ ಇದೆ, ಇದರಲ್ಲಿ ಏನು ಗುಡ್ ಇದೆ, ಯಾವ್ದು ಬ್ಯಾಡು, ಅದು ಬೇಡ ಇದು ಬೇಡ ಅಂತೆಲ್ಲ ಚೆಕ್ ಮಾಡೋ ಅಷ್ಟರಲ್ಲಿ ಡಿಸಿಷನ್ ತಗೊಳ್ಳೋದ್ರಲ್ಲಿ ಸ್ವಲ್ಪ ನಿಧಾನ ಮಾಡಿರ್ತಾರೆ. ಸೊ ಇಂಡಿಸೈಸಿವ್ನೆಸ್ ಬಂದಿರುತ್ತೆ ಅವರಿಗೆ. ಮತ್ತು ಇವರಿಗೆ ಸ್ವಲ್ಪ ಆಟಿಟ್ಯೂಡ್ ಜಾಸ್ತಿ ಇರುತ್ತೆ ಇವರಿಗೆ. ರಾಜಕುಮಾರ ಅಂತ ಹೇಳಲಿಲ್ವಾ ಕಾಲಪುರುಷ ಕುಂಡಳಿಯಲ್ಲಿ, ರಾಜಕುಮಾರನಿಗೆ ನೀವು ಏನಾದ್ರೂ ಕೆಲಸ ಹೇಳಿದ್ರೆ ಏನ್ ಮಾಡ್ತಾನೆ, ನಾನು ಯಾರು ಅಂತ ಗೊತ್ತಿಲ್ವಾ ನಿನ್ಗೆ ಅಂತ ಪ್ರಶ್ನೆ ಬರುತ್ತೆ. ಇವ್ರಿಗೆ ಅದೇ ಆಟಿಟ್ಯೂಡ್ ಇರುತ್ತೆ. ಕೆಲಸ ಕಾರ್ಯಗಳಲ್ಲೂ ಅಷ್ಟೇ, ಆ ಇಂಪಲ್ಸಿವ್ ಬಿಹೇವಿಯರ್, ನೀನ್ ಹೇಳಿದ್ದಕ್ಕೆ ಏನ್ ನಾನು ಮಾಡೋದು ಅನ್ನೋ ರೀತಿ ಬಿಹೇವಿಯರ್ ಇಂದ ಸ್ವಲ್ಪ ತೊಂದರೆಗಳಿರುತ್ತೆ. ಮತ್ತು ಇವ್ರ ಮೇಲೆ ತುಂಬಾ ಇಂಪಾರ್ಟೆಂಟ್ ವಿಷಯಗಳನ್ನ ನಂಬೋದು ಕಷ್ಟ, ಅವ್ರ ಮೇಲೆ ಹೊಣೆ ಕೊಟ್ಟು ನಂಬೋದು ಕಷ್ಟ. ಯಾಕೆ ಅಂತಂದ್ರೆ ಅವಾಗಲೇ ಹೇಳಿದೆ ನಾನು, ಸೋಷಿಯಬಲ್ಲು, ಎಕ್ಸ್ಟ್ರೋವರ್ಟೆಡ್ ಪರ್ಸನ್ನು, ಯಾವಾಗ ಬೇಕಾದ್ರೂ ಟ್ರಿಪ್ ಹೋಗ್ಬೋದು ಅಂತದ್. ಇವ್ರನ್ನೇನೋ ನಂಬಿ ನೀವು ತುಂಬಾ ಇಂಪಾರ್ಟೆಂಟ್ ಕೆಲಸ ಏನಾದ್ರು ಕೊಟ್ರೆ, ಆಯ್ತು ಬಿಡು ಮಾಡ್ಕೊಳ್ಳೋಣ ವಾಪಸ್ ಬರ್ತೀನಿ ಅನ್ನೋ ಓವರ್ ಕಾನ್ಫಿಡೆನ್ಸ್ ಅಲ್ಲಿ ಹೋಗ್ಬಿಟ್ಟಿರ್ತಾರೆ. ಆದ್ರೆ ಕೊನೆಗೆ ಸಮಸ್ಯೆ ಆಗೋದು ಯಾರಿಗೆ, ರೆಸ್ಪಾನ್ಸಿಬಿಲಿಟಿ ಕೊಟ್ಟ ನಿಮಗೆ, ಆ ತರ ಇರುತ್ತೆ. ಮತ್ತು ಇವರು ಮಾತು ಜಾಸ್ತಿ ಆಡೋದ್ರಿಂದ ಬೇರೆಯವ್ರಿಗೆ ಏನ್ ಅನ್ಸ್ಬೋದು ಅಂದ್ರೆ ಇವರು ಬೇಡದೇ ಇರೋ ವಿಚಾರಗಳಲ್ಲಿ ಮೂಗು ತೋರಿಸ್ತಾರೆ ಅಂತ ಅನಿಸ್ತದೆ. ಇವರು ಆ ರೀತಿ ಇರ್ತಾರೆ ಕೂಡ. ಗಾಸಿಪ್ ಮಾಡೋದ್ರಲ್ಲಿ ಎತ್ತಿದ ಕೈ ಮರ್ಕ್ಯುರಿ ಅಂದ್ರೆ ಮಿಥುನ ರಾಶಿಯವರು. ಮತ್ತು ಇವ್ರಿಗೆ ಇನ್ನೊಂದೇನು ಅಂತಂದ್ರೆ ತಮ್ಮಲ್ಲಿ ಕೆಲವು ನೆಗೆಟಿವ್ಸ್ ಇರುತ್ತೆ. ನನಗೇನೋ ಒಂದು ಬರೋದಿಲ್ಲ, ನನಗೆ ಆ ಸಾಫ್ಟ್ವೇರ್ ಉಪಯೋಗಿಸಕ್ ಬರೋದಿಲ್ಲ ಅಂತ ತಿಳ್ಕೊಳ್ಳಿ ಕಂಪ್ಯೂಟರಲ್ಲಿ. ಅದನ್ನ ಹೇಳಿಬಿಟ್ರೆ ನನ್ನ ಒಂದು ಇಮೇಜ್ ಏನಾಗ್ಬಿಡುತ್ತೆ, ನನ್ನ ಪ್ರೆಸ್ಟೀಜ್ ಏನಾಗ್ಬಿಡುತ್ತೆ ಅಂತ ಯೋಚನೆ ಮಾಡಿ ಅದನ್ನ ಯಾರ ಹತ್ರನೂ ಡಿಸ್ಕ್ಲೋಸ್ ಮಾಡಲ್ಲ. ಆದರೆ ಇದರಿಂದ ನೆಗೆಟಿವ್ ಏನಾಗುತ್ತೆ ಅಂತಂದ್ರೆ ಇವರು ಡಿಸ್ಕ್ಲೋಸೇ ಮಾಡದೇ ಇರೋ ಕಾರಣ ಅದನ್ನ ಇವರು ಇಂಪ್ರೂವ್ಮೆಂಟ್ ಮಾಡ್ಕೊಳ್ಳೋಕ್ಕೆ ಆಗಲ್ಲ. ಅದು ಹಂಗೆ ಒಂದು ನೆಗೆಟಿವ್ ಆಗಿ ಉಳ್ಕೊಂಡ್ಬಿಡುತ್ತೆ ಇವರಿಗೆ. ಸೊ ಯಾರಿಗೆ ಯಾವ ವಿಚಾರ ಗೊತ್ತಿಲ್ಲ, ಇದು ಎಲ್ಲಾ ರಾಶಿಗಳಿಗೂ ಸೇರಿ ಹೇಳ್ತಾ ಇದ್ದೀನಿ, ಯಾರಿಗೆ ಯಾವ ವಿಚಾರ ಗೊತ್ತಿಲ್ವೋ ಅದನ್ನ ಧೈರ್ಯವಾಗಿ ಎಕ್ಸ್ಪ್ರೆಸ್ ಮಾಡಿ. ಬೇರೆಯವರು ಅದನ್ನ ತಮಾಷೆ ಅಂತ ನಕ್ಕಿದ್ರು ಅಷ್ಟೇ ನಿಮ್ಗೆ ಅವಮಾನ ಆಗುತ್ತೆ ಅಂತಂದ್ರೂ ಪರವಾಗಿಲ್ಲ. ಡೆವಲಪ್ಮೆಂಟ್ ಮಾಡ್ಕೊಳ್ಳದೆ ಆ ಸ್ಕಿಲ್ನ ಬಿಡಬೇಡಿ. ಯಾವಾಗ ಯಾವ ಸ್ಕಿಲ್ ಏನಕ್ಕೆ ಉಪಯೋಗ ಬರುತ್ತೆ ಅಂತ ನಾವು ಹೇಳಲಿಕ್ಕೆ ಆಗೋದಿಲ್ಲ. ಇನ್ನು ಮಿಥುನ ರಾಶಿಯವರು ಲಕ್ಕಿ ಅಂತಾನೆ ಹೇಳ್ಬೋದು.
ಎಸ್ಪೆಷಲಿ ನಾನು ಅವಾಗ್ಲೇನೆ ಹೇಳಿದೆ, ಕಾಲಪುರುಷ ಕುಂಡಳಿಯಲ್ಲಿ ರಾಜಕುಮಾರ ಅಂತಂದ್ರೆ ರಾಜಕುಮಾರ ಲಕ್ಕಿ ಅಲ್ವೇ, ಅವನಿಗೆ ರೆಸ್ಪಾನ್ಸಿಬಿಲಿಟಿನೂ ಇರಲ್ಲ. ರಾಜನಿಗೆ ರೆಸ್ಪಾನ್ಸಿಬಿಲಿಟಿ ಇರುತ್ತೆ, ರಾಜಕುಮಾರಂಗೆ ರೆಸ್ಪಾನ್ಸಿಬಿಲಿಟಿನೂ ಇರಲ್ಲ. ಆದರೆ ದುಡ್ಡಿರುತ್ತೆ, ಹಣ ಇರುತ್ತೆ, ಎಲ್ಲ ಪವರು ಇರುತ್ತೆ, ಎಲ್ಲ ಬೆನಿಫಿಟ್ಸು ಇರುತ್ತೆ, ಬಟ್ ರೆಸ್ಪಾನ್ಸಿಬಿಲಿಟಿ ಇರಲ್ಲ. ಫುಲ್ ಎಲ್ಲ ಸಂತೋಷನ ಈಕ್ವಲ್ ಆಗಿ ಮತ್ತೆ ಸಮಾನವಾಗಿ ಹಂಚಿಕೆ ಆಗುತ್ತೆ. ಇವರಿಗೆ ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡಿರ್ತಾರೆ. ಆ ವಿಚಾರದಲ್ಲಿ ಇವ್ರು ಲಕ್ಕಿ ಅಂತಾನೆ ಹೇಳ್ಬೋದು. ಅಂಟಿಲ್ ಅನ್ಲೆಸ್ ನಿಮ್ಮ ಜನ್ಮ ಜಾತಕದಲ್ಲಿ ಬುಧ ಚೆನ್ನಾಗಿಲ್ಲದೆ ಇದ್ರೆ, ಶುಕ್ರ ಚೆನ್ನಾಗಿಲ್ಲದೆ ಇದ್ರೆ, ದೊಡ್ಡ ದೊಡ್ಡ ಗ್ರಹಗಳು ಅಂದ್ರೆ ಶನಿ, ರಾಹು, ಕೇತು, ಗುರು ಇವ್ರು ಯಾರು ಒಳ್ಳೆ ಪೊಸಿಷನ್ ಇಲ್ಲ ಅಂತ ಅಂದ್ರೆ ಮಾತ್ರ ನಿಮ್ಮ ಲಕ್ ತುಂಬಾ ಎಫೆಕ್ಟ್ ಆಗುತ್ತೆ, ಮತ್ತೆ ನೆಗೆಟಿವ್ ಅಲ್ಲಿ ಇರುತ್ತೆ. ಮತ್ತೆ ಇವರು ಮಿಥುನ ರಾಶಿಯವರು ಗೋಯಿಂಗ್ ವಿತ್ ಅ ಫ್ಲೋ ಪರ್ಸನಾಲಿಟಿ. ಜನ ಹೆಂಗ್ ಹೋಗ್ತಾರೋ ನಾನು ಹಂಗೆ ಹೋಗ್ತೀನಿ, ಔಟ್ ಆಫ್ ದ ಬಾಕ್ಸ್ ಥಿಂಕಿಂಗ್ ಕಮ್ಮಿನೇ ಇವರಿಗೆ. ಜನ ಹೆಂಗ್ ಹೋಗ್ತಾರೋ ನಾನು ಹಂಗೆ ಹೋಗ್ತೀನಪ್ಪ ಅನ್ನೋ ತರ ಇರುತ್ತೆ ಇವ್ರದ್ದು. ಮತ್ತೆ ಆಗ್ಲೇ ನಾನು ಹೇಳಿದೆ ಇವರು ಕ್ವಿಕ್ ವಿಟ್ಟೆಡ್ ಅಂತ, ಶಾರ್ಪ್ ಮೈಂಡ್ ಇರುತ್ತೆ ಅಂತ. ಬಟ್ ಇದರಿಂದ ಇಂಡಿಸೈಸಿವ್ನೆಸ್ ಆಗುತ್ತೆ ಅಂತ. ಇಂಡಿಸೈಸಿವ್ನೆಸ್ ನ ಇನ್ನೊಂದು ಸೈಡ್ ಎಫೆಕ್ಟ್ ಏನು ಅಂತಂದ್ರೆ ಓವರ್ ಥಿಂಕಿಂಗ್. ಅದ ಅಂತ ಯೋಚನೆ ಮಾಡ್ತಾ ಕೊನೆಗೆ ಓವರ್ ಥಿಂಕ್ ಮಾಡಿ ಅದಕ್ಕೆ ಸ್ಟ್ರೆಸ್ ಮಾಡಿಕೊಂಡು ಕೊನೆಗೆ ಡಿಸಿಷನ್ ಲೇಟ್ ಆಗಿ ಆ ಟೈಮಲ್ಲಿ ಕೊಡಕ್ಕಾಗದೆ ಟೆನ್ಷನ್ನೂ ಆಗುತ್ತೆ, ಡಿಸಿಷನ್ನೂ ಹೋಗುತ್ತೆ. ಇಂಥ ಸಮಸ್ಯೆಗಳನ್ನ ಮಾಡ್ಕೋತಾರೆ. ಇನ್ನು ಮಿಥುನ ರಾಶಿಯವರ ಪ್ರೀತಿ ಪ್ರೇಮದ ವಿಚಾರವಾಗಿ ಬರೋದಾದ್ರೆ ಇವರು ಲಾಯಲ್ ಅಂತಾನೆ ಹೇಳ್ಬೋದು, ಆದರೆ ಒಂದು ಕಮಿಟ್ಮೆಂಟ್ ತಗೊಳ್ಳೋವರೆಗೂ ಮಾತ್ರ. ಕಮಿಟ್ಮೆಂಟ್ ತಗೊಂಡ ಮೇಲೆ ಮತ್ತದೇ ಇವ್ರದ್ದೇನು ಸಮಸ್ಯೆ ಅಂತಂದ್ರೆ ಇವ್ರು ಕಾಂಪ್ರಮೈಸ್ ಆಗಲ್ಲ. ಆಗ್ಲೇ ನಾನು ನಿಮಗೆ ಹೇಳಿದೆ, ಒಂದು ನೆಗೆಟಿವ್ ಟ್ರೈಟ್ ಅಂದ್ರೆ ಇವ್ರು ಇಂಪಲ್ಸಿವ್ ಆಗಿರ್ತಾರೆ. ನೀನ್ ಹೇಳಿದ್ದೀನಿ ನಾನೇನ್ ಮಾಡೋದು ಅನ್ನೋ ಆಟಿಟ್ಯೂಡ್ ಬಿಹೇವಿಯರ್ ಇರುತ್ತೆ ಅಂತ. ಆಮೇಲೆ ಕಂಟಿನ್ಯೂ ಮಾಡ್ತಾರೆ. ಫಸ್ಟ್ ಅದು ಸಿಗೋವರೆಗೂ ಫುಲ್ಲು ಡೌನ್ ಟು ಅರ್ತ್ ತರ ಇರ್ತಾರೆ. ಆದರೆ ಆಮೇಲೆ ಸಿಕ್ಕಿದ ನಂತರ ಇವರು ಬೇರೆ ರೀತಿ ಚೇಂಜ್ ಆಗ್ತಾರೆ. ಇವ್ರು ಪರ್ಪಸ್ಫುಲ್ ಆಗಿ ಆಗ್ತಾರೆ, ಅದೊಂದು ಮೋಸ ಮಾಡ್ತಾರೆ ಅಂತಲ್ಲ, ಇವ್ರ ಗುಣ ಸ್ವಭಾವನೇ ಆಗಿರುತ್ತೆ. ಇನ್ನು ಇವರು ಸ್ವಲ್ಪ ಬೇಗ ತೀರ್ಮಾನಗಳನ್ನ ಬದಲಾಯಿಸ್ತಾ ಇರ್ತಾರೆ. ಇವತ್ತೊಂದು, ನಾಳೆ ಒಂದು, ನಾಳಿದ್ದೊಂದು ಅಂತ. ಈ ವಿಚಾರವಾಗಿ ಒಂದು ಕಮಿಟ್ಮೆಂಟ್ ಅಂತ ಸಿಕ್ಕಿದ ಮೇಲೆ ಇವರಿಗೆ ಬೇರೆ ಥಾಟ್ಸ್ಗಳು ಬರ್ಬೋದು. ನನಗೆ ಈ ವಿಚಾರದಲ್ಲಿ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ, ನಾನು ಆ ಥರ ಬಿದ್ದುಬಿಟ್ನಾ ಅಂತ ಓವರ್ ಥಿಂಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆ ಕಾರಣದಿಂದ ಸರಿಯಾಗಿ ರೆಸ್ಪಾಂಡ್ ಮಾಡೋದಿಲ್ಲ, ಈ ಬ್ರೇಕಪ್ಗಳಾಗತ್ತೆ. ಆಮೇಲೆ ಇವ್ರಿಗೊಂದು ಟ್ಯಾಗ್ ಲೈನ್ ಬರುತ್ತೆ, ಇವನು ಫ್ಲರ್ಟಿ, ಇವನು ಮೋಸ್ಕಾರ, ನನಗೆ ಮೋಸ ಮಾಡ್ದ ಅಂತ. ಅದಕ್ಕೆ ನೀವು ಯಾರಾದರೂ ಮಿಥುನ ರಾಶಿಯವರಿದ್ರೆ, ಮಿಥುನ ಲಗ್ನದವರಿದ್ರೆ ಅಡ್ವೈಸ್ ಏನು ಅಂತಂದ್ರೆ, ಕಮಿಟ್ಮೆಂಟ್ ತಗೊಳ್ಳೋದಕ್ಕೆ ಮೊದಲು ಕಮಿಟ್ಮೆಂಟ್ ತಗೊಂಡ್ರೆ ನಿಮಗ ಯಾವ ಏರಿಯಾಗಳಲ್ಲಿ ನೆಗೆಟಿವ್ಸ್ ಆಗತ್ತೆ, ಬರ್ಡನ್ ಆಗುತ್ತೆ ಅಂತ ಸ್ವಲ್ಪ ಯೋಚನೆ ಮಾಡಿದ್ರೆ ಫ್ಲರ್ಟಿ, ಚೀಟ್ ಅನ್ನೋ ಒಂದು ಟ್ಯಾಗ್ ಲೈನ್ ನ ನೀವು ಅವಾಯ್ಡ್ ಮಾಡ್ಕೋಬಹುದು. ಇನ್ನು ಯಾವ ಕೆಲಸದಲ್ಲಿ ಇವರು ಚೆನ್ನಾಗಿ ಎಕ್ಸೆಲ್ ಆಗ್ತಾರೆ ಅಂತಂದ್ರೆ ಕಂಪ್ಯೂಟರ್ಸ್ ವಿಚಾರವಾಗಿ ಆಗ್ಲೇ ಹೇಳ್ದಂತೆ, ಅಕೌಂಟ್ಸ್ ವಿಚಾರವಾಗಿ. ಯಾಕೆ ಅಂತಂದ್ರೆ ಬುಧ ಲೆಕ್ಕಾಧಿಪತಿ ಅಂತಾನೂ ಕರೀತಾರೆ ಆ ಕಾರಣದಿಂದ. ಇನ್ನು ಸ್ಪೆಸಿಫಿಕ್ ಆಗಿ ಪ್ರೊಫೆಷನ್ಸ್ ಯಾವ್ದಾವ್ದು ಅಂತ ಹೇಳಿದ್ರೆ ಇವರು ಟೀಚರ್ ಆಗಬಹುದು, ಆದರೆ ಬೆಸ್ಟ್ ಟೀಚರ್ ಆಗೋದಿಲ್ಲ. ಇವರು ವಿಟ್ಟಿ ಟೀಚರ್ ಆಗ್ತಾರೆ. ಬೆಸ್ಟ್ ಟೀಚರ್ ಯಾವತ್ತಿದ್ರೂ ಗುರು ಉಚ್ಚನಿರುವಂತ ವ್ಯಕ್ತಿ ಆಗ್ತಾರೆ. ಯಾಕೆ ಅಂತಂದ್ರೆ ಗುರುಗೆ ನಾವು ಮಾಡಿದ ಪಾಠಕ್ಕೆ ರಿಟರ್ನ್ ಸಿಕ್ಕಿಲ್ಲ ಅಂತ ಯೋಚನೆ ಇರಬಾರ್ದು. ಆದ್ರೆ ಮಿಥುನ ರಾಶಿಯವರು ಲೆಕ್ಕಾಧಿಪತಿ, ಬುಧನ ಅಧಿಪತಿಯಲ್ಲಿರೋರು, ಇವ್ರು ಏನ್ ಮಾಡಿದ್ರು ಲೆಕ್ಕ ಹಾಕ್ತಾರೆ, ತಿಪ್ಪೆಗೆಸದ್ರು ಲೆಕ್ಕ ಹಾಕ್ತಾರೆ. ಆ ಕಾರಣದಿಂದ ಟೀಚಿಂಗ್ ಮಾಡಿದ್ರು ನನಗೇನು ರಿಟರ್ನ್ಸ್ ಬಂತು ಅಂತ ಲೆಕ್ಕ ಹಾಕ್ತಾರೆ. ಅದು ಟೀಚಿಂಗ್ ಪ್ರೊಫೆಷನ್ಗೆ ಅಷ್ಟು ಸೂಟ್ ಆಗಲ್ಲ. ಬಟ್ ಯಾವ ಕೆಲಸವೂ ಆಗಲಿಲ್ಲ, ನಿಮ್ಗೆ ಅದೇ ಆಪ್ಷನ್ ಇರೋದು ಅಂದ್ರೆ ಯು ಕ್ಯಾನ್ ಗೋ. ಇನ್ನು ಪತ್ರಕರ್ತರಾಗ್ಬೋದು ಬಿಕಾಸ್ ಆಫ್ ಯುವರ್ ಕ್ವಿಕ್ ಹ್ಯಾಂಡ್ ಸ್ಕಿಲ್ಸ್, ಮತ್ತು ಸೈಂಟಿಸ್ಟ್ ಆಗ್ಬೋದು, ರಿಸರ್ಚರ್ಸ್ ಆಗ್ಬೋದು, ಅಕೌಂಟೆಂಟ್ಸ್ ಆಗ್ಬೋದು, ಟೂರ್ ಗೈಡ್ ಆಗ್ಬೋದು. ಯಾಕೆಂದ್ರೆ ಆಗ್ಲೇ ಹೇಳಿದೆ ಎಕ್ಸ್ಟ್ರೋವರ್ಟ್ಸ್ ಇದ್ದೀರಿ ಅಂತ, ಸೊ ನಿಮಗೆ ಎಕ್ಸ್ಪ್ಲೋರ್ ಮಾಡೋದು ಚೆನ್ನಾಗಿ ಗೊತ್ತಿರುತ್ತೆ. ಆ ಕಾರಣದಿಂದ ಟೂರ್ ಗೈಡ್ ಆಗ್ಬೋದು, ಆನಲಿಸ್ಟ್ಸ್ ಆಗ್ಬೋದು. ಯಾಕೆ ಅಂತಂದ್ರೆ ಒಂದು ಸಿಚುವೇಶನ್ ನ ಟಕ್ ಅಂತ ಯೋಚನೆ ಮಾಡಿ ಅದನ್ನ ಗ್ರಹಿಸಿ ಅದರ ತಕ್ಕಂತೆ ಡಿಸಿಷನ್ ತಗೊಳ್ಳೋದಕ್ಕೆ ಓವರ್ ಥಿಂಕಿಂಗ್ ಬಿಟ್ಬಿಡಿ. ಅಂದ್ರೆ ಡಿಸಿಷನ್ ತಗೊಳ್ಳುವಂತ ಸ್ಕಿಲ್ ನಿಮ್ಮಲ್ಲಿದೆ. ಆ ಕಾರಣದಿಂದ ಅನಲಿಸ್ಟ್, ಸಿಚುವೇಶನ್ ಅನಲಿಸ್ಟ್, ಬಿಸ್ನೆಸ್ ಅನಲಿಸ್ಟ್ ಆಗಿ ನೀವು ಕೆಲಸ ಮಾಡಬಹುದು. ಇನ್ನು ಪೊಲಿಟಿಷಿಯನ್ ಆಗಿ ಕೆಲಸ ಮಾಡಬಹುದು. ಯಾಕೆ ಅಂತಂದ್ರೆ ಪೊಲಿಟಿಷಿಯನ್ಸ್ಗೆ ಮಾತೇ ಬಂಡವಾಳ. ಇನ್ನು ಸೇಲ್ಸ್ ಫೀಲ್ಡ್ ನಿಮ್ಗೆ ಚೆನ್ನಾಗಿ ಸೂಟ್ ಆಗುತ್ತೆ ಬಿಕಾಸ್ ಯುವರ್ ಕಮ್ಯುನಿಕೇಶನ್ ಫೀಲ್ಡ್, ನಿಮ್ಮ ಇನ್ನೇಟ್ ನೇಚರೇ ಕಮ್ಯುನಿಕೇಶನ್. ಸೊ ನಿಮಗದು ತುಂಬಾ ಚೆನ್ನಾಗಿ ಸೂಟ್ ಆಗುತ್ತೆ. ಅಥವಾ ರೇಡಿಯೋ ಜಾಕಿ ಆಗ್ಬೋದು, ಇಲ್ಲ ಅಂತಂದ್ರೆ ಟೆಲಿವಿಷನ್ ಪ್ರೆಸೆಂಟರ್ ಆಗ್ಬೋದು, ಕಾಮಿಡಿಯನ್ ಕೂಡ ಆಗ್ಬೋದು. ಯಾಕೆಂತಂದ್ರೆ ನಿಮಗೆ ಫ್ಲರ್ಟಿ ಸ್ಕಿಲ್ಸ್, ಆ ಕಮ್ಯುನಿಕೇಶನ್ ಸ್ಕಿಲ್ಸ್ ಎಲ್ಲ ಇರೋದ್ರಿಂದ ನೀವು ಕಾಮಿಡಿಯನ್ ಕೂಡ ಆಗಿ ಕೆಲಸ ಮಾಡಬಹುದು. ಮತ್ತು ಇನ್ನೊಂದು ಮುಖ್ಯವಾದ ಉದ್ಯೋಗ ಏನಂತಂದ್ರೆ ನೀವು ಆಸ್ಟ್ರಾಲಜರ್ ಕೂಡ ಆಗ್ಬೋದು. ಎಸ್ಪೆಷಲಿ ನಿಮ್ಮ ಬುಧ ಏನಾದರೂ ವೃಶ್ಚಿಕ ರಾಶಿಯಲ್ಲಿದ್ದರೆ ಎಸ್ಪೆಷಲಿ ಯು ಕ್ಯಾನ್ ಬಿ ಅನ್ ಆಸ್ಟ್ರಾಲಜರ್. ಬಿಕಾಸ್ ವೃಶ್ಚಿಕ ರಾಶಿಯವರಿಗೆ ಒಂದು ಹೈಟ್ ಅಂಡ್ ಇಂಟ್ಯೂಷನ್ ನಾರ್ಮಲ್ ಆಗೇ ಇರುತ್ತೆ. ಅದರ ಜೊತೆಗೆ ಬುಧ ಏನಾದರೂ ಹೋಗಿ ಅಲ್ಲಿ ಕೂತ್ಕೊಂಡ್ರೆ ಡೀಪ್ ಥಿಂಗ್ಸ್ ನ ಅನಲೈಸ್ ಮಾಡಿ ಅದನ್ನ ಕನ್ಸೈಸ್ ಆಗಿ ಹೇಳುವಂತ ಒಂದು ಕೆಪಾಸಿಟಿ ಬರುತ್ತೆ. ಆ ಕಾರಣದಿಂದ ನೀವು ಅಸ್ಟ್ರಾಲಜರ್ ಆಗಬಹುದು. ಇನ್ನು ಒಂದೇ ಒಂದು ನೆಗೆಟಿವ್ ಟ್ರೈಟಾ, ಇದು ಪಾಸಿಟಿವ್ ಟ್ರೈಟಾ, ಇಲ್ಲ ಒಂದು ಅಡ್ವಾಂಟೇಜ್ ಡಿಸ್ಅಡ್ವಾಂಟೇಜ್ ಅಂತ ನನಗೆ ಗೊತ್ತಿಲ್ಲ.
ಮೋಸ್ಟ್ ಆಫ್ ದ ಟೈಮ್ಸ್ ಅಂತಂದರೆ ಮಿಥುನ ರಾಶಿಯವರು 2 ಮದುವೆ ಆಗ್ತಾರೆ ಸಾಮಾನ್ಯಕ್ಕೆ. ಯಾಕೆ ಅಂತಂದರೆ ಒಂದು ಇವರಿಗೆ ಆ ವಾಚಾಳಿತನೂ ಇರುತ್ತೆ, ಅದರಿಂದ ಮದುವೆ ಆಗೋ ಸಾಧ್ಯತೆ ಇರುತ್ತೆ. ಇನ್ನೊಂದು ಆಗಲೇ ನಿಮಗೆ ಹೇಳಿದೆ, ಶುಕ್ರ ಶನಿ ಆ ಥರದ ಗ್ರಹಗಳೇನಾದರೂ ಕೆಟ್ಟ ಸ್ಥಾನದಲ್ಲಿ ಕೂತಿದ್ರೆ ಇವರ ಮಾತಿನಿಂದ ಒಂದು ಆಪೋಸಿಟ್ ಸೆಕ್ಸ್ ವ್ಯಕ್ತಿನ ಬಳಸ್ಕೊಂಡು ಅವ್ರನ್ನ ಉಪಯೋಗಿಸ್ಕೊಳ್ಳೋ ಒಂದು ಲಸ್ಟ್ ಕ್ರಿಯೇಟ್ ಆಗುತ್ತೆ ಅಂತ ಹೇಳಿದೆ. ಓನ್ಲಿ ಇಫ್ ದ ಪ್ಲಾನೆಟ್ಸ್ ಆರ್ ಇನ್ ನೆಗೆಟಿವ್ ಪೊಸಿಷನ್ ಮಾತ್ರ, ಎಲ್ಲರೂ ಅದೇ ರೀತಿ ಮಾಡ್ತಾರೆ ಅಂತಲ್ಲ. ಸೊ ಅದರ ಬಗ್ಗೆ ಸ್ವಲ್ಪ ಗಮನ ಇರಲಿ ಅಂತ ಹೇಳ್ಬೋದು. ಇದಿಷ್ಟು ಮಿಥುನ ರಾಶಿಯವರ ಸಹಜ ಗುಣ ಸ್ವಭಾವಗಳು. ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ನಿಮಗೆ ಡೌಟ್ಸ್ ಇದ್ರೆ ಕಮೆಂಟ್ ಮಾಡಿ ಕೇಳ್ಬೋದು. ಸಬ್ಸ್ಕ್ರೈಬ್ ಮಾಡ್ಕೊಳ್ದೇ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರು ನಿಮ್ಮ ಫ್ರೆಂಡ್ಸ್ಗೂ ಈ ವಿಡಿಯೋಸ್ನ ಶೇರ್ ಮಾಡಿ. ಮತ್ತು ನನ್ನನ್ನು ನೀವು ಕಾಂಟ್ಯಾಕ್ಟ್ ಮಾಡಬೇಕು ಅಂತಂದರೆ ಸ್ಕ್ರೀನ್ ಮೇಲಿರೋ ಕಾಂಟ್ಯಾಕ್ಟ್ ನಂಬರು ಮತ್ತು ಇಮೇಲ್ ಐ ಡಿ ಥ್ರೂ ನನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಇನ್ಸ್ಟಾಗ್ರಾಮ್ ಅಕೌಂಟ್ನ ಫಾಲೋ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು ವೆರಿ ಮಚ್.